ದಿನಾಂಕ 2/3/2025 ಅಂದರೆ ನಿನ್ನೆ ದಿನ ರಾತ್ರಿ 11:30ರಿಂದ 11:45 ಸಮಯದಲ್ಲಿ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಪ್ಪನಹಳ್ಳಿ ಗೇಟ್ ಅಂತ ಬರುತ್ತೆ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ. ಆ ರಸ್ತೆಯಲ್ಲಿ ಬೆಂಗಳೂರಿಂದ ಬೇತಮಂಗಲ ಕಮಸಂದ್ರ ಕಡೆಗೆ ಬರ್ತಿದ್ದಂಥ ಒಂದು ಇನ್ನೋವಾ ಕಾರು ಮತ್ತು KGF ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಿದ್ದಂಥ ಒಂದು ಮೋಟರ್ ಸೈಕಲ್ಲು ಹೆಡ್ ಆನ್ ಕೊಲಿಷನ್ ಆಗಿ ಸ್ಥಳದಲ್ಲಿಯೇ ಮೋಟರ್ ಸೈಕಲ್ ಸವಾರ ಮತ್ತು ಇನ್ನೋವಾ ಕಾರಲ್ಲಿದ್ದ ಇಬ್ಬರು ಮೃತಪಟ್ಟಿರ್ತಾರೆ. ಅದೇ ಜೊತೆಗೆ ನಂತರ ಆ ಕಾರಲ್ಲಿದ್ದ 5 ಜನನನ್ನು ಚಿಕಿತ್ಸೆಗಾಗಿ ಬಂಗಾರಪೇಟೆ ಆಸ್ಪತ್ರೆ ಮತ್ತು RL ಜಾಲಪ್ಪ ಆಸ್ಪತ್ರೆಗೆ ಸೇರಿಸಿದಾಗ RL ಜಾಲಪ್ಪ ಆಸ್ಪತ್ರೆಯಲ್ಲಿ ಒಬ್ಬರು ಸಹ ಅದರಲ್ಲಿ ಮೃತರಾಗಿದ್ದಾರೆ. RL ಜಾಲಪ್ಪ ಆಸ್ಪತ್ರೆಯಲ್ಲಿ ಒಬ್ಬರು ಮೃತರಾಗಿದ್ದಾರೆ. ಈವರೆಗೂ ಈ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 4 ಜನ ಆಗಿರ್ತದೆ. ಒಬ್ಬ ಮೋಟರ್ ಸೈಕಲ್ ಸವಾರ ಮತ್ತು ಇದರಲ್ಲಿ ಇನ್ನೋವಾ ಕಾರಲ್ಲಿ ಇದ್ದಂಥ 3 ಜನರು ಈಗ ಡೆತ್ ಆಗಿದ್ದಾರೆ. ಇನ್ನೂ 3 ಜನರು ಸಹಿತ ಆಸ್ಪತ್ರೆಯಲ್ಲಿ ಬೆಂಗಳೂರಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಶ್ರೀಮತಿ ಸುಷ್ಮಿತಾ ಅಂತ 30 ವರ್ಷ, ಒಬ್ಬ 4 ವರ್ಷದ ಗಂಡು ಮಗು, ಸುಷ್ಮಿತಾ ಅವ್ರ ಮಗ ಅವನು, ಮತ್ತು ಶ್ರೀಮತಿ ಸುಜಾತ ಅಂತ ಅವರು ಒಂದು 50 ವರ್ಷ, ಇವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದರಲ್ಲಿ ಶ್ರೀಮತಿ ಸುಷ್ಮಿತಾ ಅನ್ನೋರ ಕಂಡೀಷನ್ನು ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನಾವು ಮಾಹಿತಿಯನ್ನು ತಗೊಂಡು ಮುಂದಿನ ಸಮಯದಲ್ಲಿ ತಮಗೆ ಅದನ್ನು ಅಪ್ಡೇಟ್ ಮಾಡ್ತೀವಿ. ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ, ಒನ್ ವೇ ಅಂದರೆ ಲೆಫ್ಟ್ ಆಫ್ ದಿ ರೋಡಲ್ಲಿ ಬೆಂಗಳೂರು ಟು KGF ಬರ್ತಕ್ಕಂಥ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ರೋಡಲ್ಲಿ ಎದುರುಗಡೆಯಿಂದ ಮೋಟರ್ ಸೈಕಲ್ ಸವಾರ ಬಂದಾಗ ಈಗ ಇನ್ನೋವಾ ಚಾಲಕ ಸಹಿತ ಬೆಂಗಳೂರಿಂದ ಚೆನ್ನೈ ಕಡೆಗೆ ಹೋಗ್ತಾ ಇದ್ದವರು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿದ್ರಿಂದ 2 ಇನ್ನೋವಾ ಮತ್ತು ಮೋಟರ್ ಸೈಕಲ್ಗೆ ಹೆಡ್ ಆನ್ ಕೊಲಿಷನ್ ಆಗಿ ಮೋಟರ್ ಸೈಕಲ್ ಸವಾರನು ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಇನ್ನೋವಾ ಕಾರಲ್ಲಿದ್ದ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ನಂತರ ಒಬ್ಬರು ಇನ್ನೋವಾ ಕಾರಲ್ಲಿದ್ದವರು ಒಬ್ಬರು RL ಜಾಲಪ್ಪ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನೂ 3 ಜನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದು, ಅದರಲ್ಲಿ ಒಬ್ಬರ ಕಂಡೀಷನ್ನು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಈಗ ನಮಗೆ ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಎಲ್ಲರ ಗಮನಕ್ಕೆ ತರೋದೇನಪ್ಪ ಅಂತ ಹೇಳಿದ್ರೆ, ಮೋಟರ್ ಸೈಕಲ್ಗಳನ್ನು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಸವಾರಿ ಮಾಡ್ಕೊಂಡು ಬರಬಾರ್ದು. ಮತ್ತು ಎಲ್ಲರೂ ಸಹಿತ ಅತಿ ವೇಗ ಅಜಾಗರೂಕತೆ ಚಾಲನೆಯನ್ನು ತಪ್ಪಿಸೋ ಸಲುವಾಗಿ ಓವರ್ ಸ್ಪೀಡನ್ನು ಸಹಿತ ಅವರು ಯಾರು ಮಾಡಬಾರ್ದಾಗಿ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತಾರೆ. ಸರ್, ಆಫೀಸೆಲ್ಲ ಹೈವೇ ಅಥಾರಿಟಿ ಓಪನ್ ಮಾಡಿದ್ದಾರೆ ಸರ್. ಇದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಏನು 75 ಕಿಲೋಮೀಟರ್ ಇದೆ, ಕೊಳತ್ತೂರಿಂದ ಅಪ್ ಟು ನಮ್ಮ ಸುಂದರಪಾಳ್ಯ ಬಾರ್ಡರ್ ತನಕ. ಈಗ ಆಲ್ರೆಡಿ ಅದು ಕಳೆದ 10 ದಿನಗಳಿಂದ ಮೇಲ್ಪಟ್ಟು ನಾರ್ಮಲ್ ಸಂಚಾರ ಮಾಡ್ತಾ ಇದ್ದಾರೆ. ನಾನು NH ಅಂದರೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಹಿರಿಯ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡಿದಾಗ ಅವರು ಅದನ್ನು ನಾವು ಈಗ ಪ್ರಾಯೋಗಿಕವಾಗಿ ಅದನ್ನು ಟ್ರಾಫಿಕನ್ನು ಓಪನ್ ಮಾಡಿದ್ವಿ. ಅದು ಪ್ರಾಯೋಗಿಕ ಟ್ರಾಫಿಕ್ ಓಪನ್ ಮಾಡಿದ್ವಿ. ಅದು ವೆಹಿಕಲ್ ಮೂವ್ಮೆಂಟ್ ಇರುತ್ತೆ. ಮತ್ತು ಅವ್ರ ಹತ್ರನೂ ಸಹಿತ ನಾವು ಕೋರ್ಕೊಂಡಿದ್ವಿ, ಯಾವುದೇ ಕಾರಣಕ್ಕೂ ಮೋಟರ್ ಸೈಕಲ್ಗಳನ್ನು ಈ ಎಕ್ಸ್ಪ್ರೆಸ್ ಹೈವೇಗೆ ಬರದ ಹಾಗೆ ಅಲ್ಲಲ್ಲಿ ಹಲವು ಕಡೆಗೆ ಅವರೇ ಕಾಂಟ್ರಾಕ್ಟರ್ಸು ಓಪನ್ ಮಾಡ್ಕೊಂಡಿದ್ದಾರೆ ಅವರ ವೆಹಿಕಲ್ ಓಡಾಡಲಿಕ್ಕೆ. ಅಂಥದನ್ನೆಲ್ಲ ಬ್ಲಾಕ್ ಮಾಡಲಿಕ್ಕೆ ಮತ್ತು ರೆಗ್ಯುಲೇಟೆಡ್ ಆಗಿ ಮೋಟರ್ ಸೈಕಲ್ಗಳನ್ನು ಈ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಬರದ ಹಾಗೆ ಅವ್ರ ಕಡೆಯಿಂದ ಕ್ರಮ ಮಾಡಬೇಕು. ಮತ್ತು ನಾವು ಸಹಿತ ಇದಕ್ಕೆ ಹೆಚ್ಚಿನ ಒಂದು ನಮ್ಮ ಕಡೆಯಿಂದ ಏನು ಅವೈಲೇಬಲ್ ಸಿಬ್ಬಂದಿ ಇದ್ದಾರೆ ಅವ್ರಿಗೂ ಸಹಿತ ಅದನ್ನು ಕೊಡಬೇಕು ಅಂತ ನಾವಿಬ್ಬರು ಇದನ್ನು ಬೆಳಗ್ಗೆ ಮಾತಾಡ್ಕೊಂಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಮೋಟರ್ ಸೈಕಲ್ಲು ಸ್ವಲ್ಪ ಆ ರಸ್ತೆಗೆ ಆದಷ್ಟು ಇಳಿಯದಂತೆ ಎಲ್ಲರೂ ಮುಂಜಾಗ್ರತೆ ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಈಗ ನಮ್ಮ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಿಂದ ಈಗ ಆಲ್ರೆಡಿ ಒಂದು ಹೈವೇ ಪೆಟ್ರೋಲ್ ವೆಹಿಕಲನ್ನು ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಾವೀಗ ಆಲ್ರೆಡಿ ಅದನ್ನು ನಿಯೋಜನೆ ಮಾಡಿದ್ದೀವಿ. ಮತ್ತು ಯಾರಾದರೂ IMV ಕಾಯ್ದೆಯನ್ನು ಉಲ್ಲಂಘನೆ ಮಾಡೋದು ಅಥವಾ ಅತಿ ವೇಗ ಅಜಾಗರೂಕತೆಯಿಂದ ಚಾಲನೆ ಮಾಡೋದು ಈ ಥರದ್ದು ಕಂಡು ಬಂದಾಗ ಅವರ ವಿರುದ್ಧ ನಾವು ಸೂಕ್ತವಾಗಿ IMV ಪ್ರಕರಣ ದಾಖಲು ಮಾಡ್ತೀವಿ. ಮತ್ತು ಯಾರಾದರೂ ವೀಲಿಂಗು ಈ ಥರ ಮಾಡೋದು ಸಹಿತ ಅದ್ರ ಬಗ್ಗೆಯೂ ಸಹಿತ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ತಗೋತೀವಿ.